ನೋಡ್ರಿ ಅದೇ ಹೇಳೋದಲ್ಲ, ಯಾವ ರೆಫರೆನ್ಸು ಯಾವ ಕಾಂಟೆಕ್ಸ್ನಾಗ ಹೇಳಿರ್ತಾರೆ ಅದಕ್ಕೆ ಹೇಳಬೇಕು. ಈಗ ಅವ್ರಿಗೆ ಹೆಂಗೆ ಹೇಳಿರ್ತಾರೋ ನೀವು ನಮ್ಮನ್ನು ಕೇಳೋದು ನಾವು ಹೆಂಗೆ ಹೇಳೋದು? ನಾವು ಬೆಳಗ್ಗೆಲಿಂದ ನಾವು ಪ್ರವಾಸ ಮಾಡ್ತಿರ್ತೀವಿ. ಅವ್ರು ಯಾರು ರೆಫರೆನ್ಸಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ. ಸರ್, ಈಗ SCPTSP ಹಣ 6 ನಿಗಮಗಳಿಗೆ ಹಂಚಿಕೆ ಆಗಿದೆ ಅಂತ. SCPTSP ಹಣ ಕಾಮಗಾರಿ ಇರ್ತಕ್ಕಂಥ ದುಡ್ಡು 6 ನಿಗಮಗಳಿಗೆ ಹಂಚಿಕೆ ಆಗಿದೆ. ಅಲ್ಲ, ಆ ನಿಗಮಗಳಿಗೆ ಅಲ್ಲಿ ಏನು SC/ST ಇರ್ತಾರೆ, ಆ ದುಡ್ಡುಗಳು ಅಲ್ಲಿ ಹಂಚಿರ್ಬೋದು. ಮತ್ತು ನಿಗಮಗಳ ಥ್ರೂ ಹಂಚ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಥ್ರೂ SCPTSP ವರ್ಕ್ಗಳು ಆ ಡಿಪಾರ್ಟ್ಮೆಂಟ್ ಥ್ರೂಗೆ ಕೂಡ ದುಡ್ಡು ಕೊಡ್ತಾರೆ. ಸರ್, ಹಣಗಳನ್ನು ಗ್ಯಾರಂಟಿಗೆ ಬಳಸ್ಕೊತಾರೆ ಅನ್ನೋದು ಅಲ್ಲ, ಬಳಸ್ಕೊಂಡಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳಬೇಕು? ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಎಲ್ಲ ಸೇರಿ ಅವರು ಒತ್ತಡ ಮಾಡಿದ್ದಾರೆ ಈಗ. ಸೊ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ಅದನ್ನು. ಸರ್, ಗ್ಯಾರಂಟಿಗೆ ಹಂಚಿಕೆ ಆದರೆ ಮತ್ತು ವರ್ಕ್ಗಳು ಸ್ವಲ್ಪ ತೊಗೊಂಡಿದ್ದೀರಿ. ನೋಡ್ರಿ, ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಾರಲ್ಲ, BJP ಏನು ಹೇಳ್ತಾರಲ್ಲ, SCPTSP ಪ್ರಾರಂಭ ಮಾಡಿದ್ರೆ ಯಾರು? ಹಾಂ, ನೀವು ಹಗಲೆಲ್ಲ ಬಂದ BJP ಹೇಳೋದು ನಮಗೆ ಕೇಳ್ತಾರಲ್ಲ, ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು SCPTSPಲಿ? 20 ರಾಜ್ಯಗಳಲ್ಲಿದ್ದಾರೆ, ಎಲ್ಲ SCPTSP ಇಂಪ್ಲಿಮೆಂಟ್ ಮಾಡಿದಾರೇನ್ರಿ BJP ಅವರು? ಹಾಂ, ಹ್ಯಾವ್ ದ ಗಾಟ್ ಇನ್ ಎ ಮಾರಲ್ ರೈಟ್ ಟು ಆಸ್ಕ್ ದಿಸ್ ಕ್ವಶನ್? 19 to 20 ಸ್ಟೇಟ್ಸ್ನಲ್ಲಿ BJP ಇದ್ದಾರೆ, ಎಲ್ಲ SCPTSP ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು. ನಾವು ತಂದ ಮೇಲೆ ಸುಮ್ಮನೆ ಏನೋ ಒಂದು ಹೇಳೋದು, ಸುಮ್ಮನೆ ನೋಡ್ರಿ ಇದು ಸ್ಟಾಪ್ ಮಾಡೋಕ್ಕೆ ಹೇಳ್ರಿ BJP ಅವ್ರಿಗೆ. ಆಮೇಲೆ ನೀವು ಕೂಡ ಅವ್ರನ್ನ ಕೇಳಿ ಆ ಪ್ರಶ್ನೆ, ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು. ಅಲ್ಲ, ನೀವು ನನ್ನ ರಿಕ್ವೆಸ್ಟ್ ನಿಮಗೆ, ನೀವು ಅದನ್ನು ಕೇಳಿ ಫಸ್ಟು. ನಮ್ಮನ್ನು ಅಟ್ಯಾಕ್ ಮಾಡಿದ ತಕ್ಷಣ ನೀವು ಕೇಳಿ, ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಹೇಳ್ಬೇಕಲ್ಲ ಅವರು. 2018ರಿಂದ 23ವರೆಗೆ ಅವ್ರ ಅಧಿಕಾರ ಇತ್ತು, ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ ಜನಕ್ಕೆ ಬಹಿರಂಗವಾಗಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿ. ಇವತ್ತು ಇಡೀ ದೇಶದಲ್ಲಿ 20 ರಾಜ್ಯಗಳಲ್ಲಿ BJP ಇದೆ, ಎಲ್ಲಿ SCPTSP ಕಾರ್ಯಕ್ರಮ ಮಾಡಿದ್ದಾರೆ? ಎಲ್ಲ ಮಾಡಿದಾರಾ? ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ಎಲ್ಲ ಮಾಡಿದಾರಾ? ಗುಜರಾತ್ 30-40 ವರ್ಷ ಅವರೇ ಆಳ್ತದೆ, ಎಲ್ಲ ಮಾಡಿದಾರಾ? MP ಎಲ್ಲಿ ಮಾಡಿದಾರಾ? ನೋಡ್ರಿ ಅದೇ ಹೇಳೋದಲ್ಲ, ಯಾವ ರೆಫರೆನ್ಸು ಯಾವ ಕಾಂಟೆಕ್ಸ್ನಾಗ ಹೇಳಿರ್ತಾರೆ ಅದಕ್ಕೆ ಹೇಳಬೇಕು. ಈಗ ಅವ್ರಿಗೆ ಹೆಂಗೆ ಹೇಳಿರ್ತಾರೋ ನೀವು ನಮ್ಮನ್ನು ಕೇಳೋದು ನಾವು ಹೆಂಗೆ ಹೇಳೋದು? ನಾವು ಬೆಳಗ್ಗೆಲಿಂದ ನಾವು ಪ್ರವಾಸ ಮಾಡ್ತಿರ್ತೀವಿ. ಅವ್ರು ಯಾರು ರೆಫರೆನ್ಸಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ. ಸರ್, ಈಗ SCPTSP ಹಣ 6 ನಿಗಮಗಳಿಗೆ ಹಂಚಿಕೆ ಆಗಿದೆ ಅಂತ. SCPTSP ಹಣ ಕಾಮಗಾರಿ ಇರ್ತಕ್ಕಂಥ ದುಡ್ಡು 6 ನಿಗಮಗಳಿಗೆ ಹಂಚಿಕೆ ಆಗಿದೆ. ಅಲ್ಲ, ಆ ನಿಗಮಗಳಿಗೆ ಅಲ್ಲಿ ಏನು SC/ST ಇರ್ತಾರೆ, ಆ ದುಡ್ಡುಗಳು ಅಲ್ಲಿ ಹಂಚಿರ್ಬೋದು. ಮತ್ತು ನಿಗಮಗಳ ಥ್ರೂ ಹಂಚ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಥ್ರೂ SCPTSP ವರ್ಕ್ಗಳು ಆ ಡಿಪಾರ್ಟ್ಮೆಂಟ್ ಥ್ರೂಗೆ ಕೂಡ ದುಡ್ಡು ಕೊಡ್ತಾರೆ. ಸರ್, ಹಣಗಳನ್ನು ಗ್ಯಾರಂಟಿಗೆ ಬಳಸ್ಕೊತಾರೆ ಅನ್ನೋದು ಅಲ್ಲ, ಬಳಸ್ಕೊಂಡಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳಬೇಕು? ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಎಲ್ಲ ಸೇರಿ ಅವರು ಒತ್ತಡ ಮಾಡಿದ್ದಾರೆ ಈಗ. ಸೊ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ಅದನ್ನು. ಸರ್, ಗ್ಯಾರಂಟಿಗೆ ಹಂಚಿಕೆ ಆದರೆ ಮತ್ತು ವರ್ಕ್ಗಳು ಸ್ವಲ್ಪ ತೊಗೊಂಡಿದ್ದೀರಿ. ನೋಡ್ರಿ, ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಾರಲ್ಲ, BJP ಏನು ಹೇಳ್ತಾರಲ್ಲ, SCPTSP ಪ್ರಾರಂಭ ಮಾಡಿದ್ರೆ ಯಾರು? ಹಾಂ, ನೀವು ಹಗಲೆಲ್ಲ ಬಂದ BJP ಹೇಳೋದು ನಮಗೆ ಕೇಳ್ತಾರಲ್ಲ, ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು SCPTSPಲಿ? 20 ರಾಜ್ಯಗಳಲ್ಲಿದ್ದಾರೆ, ಎಲ್ಲ SCPTSP ಇಂಪ್ಲಿಮೆಂಟ್ ಮಾಡಿದಾರೇನ್ರಿ BJP ಅವರು? ಹಾಂ, ಹ್ಯಾವ್ ದ ಗಾಟ್ ಇನ್ ಎ ಮಾರಲ್ ರೈಟ್ ಟು ಆಸ್ಕ್ ದಿಸ್ ಕ್ವಶನ್? 19 to 20 ಸ್ಟೇಟ್ಸ್ನಲ್ಲಿ BJP ಇದ್ದಾರೆ, ಎಲ್ಲ SCPTSP ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು. ನಾವು ತಂದ ಮೇಲೆ ಸುಮ್ಮನೆ ಏನೋ ಒಂದು ಹೇಳೋದು, ಸುಮ್ಮನೆ ನೋಡ್ರಿ ಇದು ಸ್ಟಾಪ್ ಮಾಡೋಕ್ಕೆ ಹೇಳ್ರಿ BJP ಅವ್ರಿಗೆ. ಆಮೇಲೆ ನೀವು ಕೂಡ ಅವ್ರನ್ನ ಕೇಳಿ ಆ ಪ್ರಶ್ನೆ, ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು. ಅಲ್ಲ, ನೀವು ನನ್ನ ರಿಕ್ವೆಸ್ಟ್ ನಿಮಗೆ, ನೀವು ಅದನ್ನು ಕೇಳಿ ಫಸ್ಟು. ನಮ್ಮನ್ನು ಅಟ್ಯಾಕ್ ಮಾಡಿದ ತಕ್ಷಣ ನೀವು ಕೇಳಿ, ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಹೇಳ್ಬೇಕಲ್ಲ ಅವರು. 2018ರಿಂದ 23ವರೆಗೆ ಅವ್ರ ಅಧಿಕಾರ ಇತ್ತು, ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ ಜನಕ್ಕೆ ಬಹಿರಂಗವಾಗಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿ. ಇವತ್ತು ಇಡೀ ದೇಶದಲ್ಲಿ 20 ರಾಜ್ಯಗಳಲ್ಲಿ BJP ಇದೆ, ಎಲ್ಲಿ SCPTSP ಕಾರ್ಯಕ್ರಮ ಮಾಡಿದ್ದಾರೆ? ಎಲ್ಲ ಮಾಡಿದಾರಾ? ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ಎಲ್ಲ ಮಾಡಿದಾರಾ? ಗುಜರಾತ್ 30-40 ವರ್ಷ ಅವರೇ ಆಳ್ತದೆ, ಎಲ್ಲ ಮಾಡಿದಾರಾ? MP ಎಲ್ಲಿ ಮಾಡಿದಾರಾ? ನೋಡ್ರಿ ಅದೇ ಹೇಳೋದಲ್ಲ, ಯಾವ ರೆಫರೆನ್ಸು ಯಾವ ಕಾಂಟೆಕ್ಸ್ನಾಗ ಹೇಳಿರ್ತಾರೆ ಅದಕ್ಕೆ ಹೇಳಬೇಕು. ಈಗ ಅವ್ರಿಗೆ ಹೆಂಗೆ ಹೇಳಿರ್ತಾರೋ ನೀವು ನಮ್ಮನ್ನು ಕೇಳೋದು ನಾವು ಹೆಂಗೆ ಹೇಳೋದು? ನಾವು ಬೆಳಗ್ಗೆಲಿಂದ ನಾವು ಪ್ರವಾಸ ಮಾಡ್ತಿರ್ತೀವಿ. ಅವ್ರು ಯಾರು ರೆಫರೆನ್ಸಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ. ಸರ್, ಈಗ SCPTSP ಹಣ 6 ನಿಗಮಗಳಿಗೆ ಹಂಚಿಕೆ ಆಗಿದೆ ಅಂತ. SCPTSP ಹಣ ಕಾಮಗಾರಿ ಇರ್ತಕ್ಕಂಥ ದುಡ್ಡು 6 ನಿಗಮಗಳಿಗೆ ಹಂಚಿಕೆ ಆಗಿದೆ. ಅಲ್ಲ, ಆ ನಿಗಮಗಳಿಗೆ ಅಲ್ಲಿ ಏನು SC/ST ಇರ್ತಾರೆ, ಆ ದುಡ್ಡುಗಳು ಅಲ್ಲಿ ಹಂಚಿರ್ಬೋದು. ಮತ್ತು ನಿಗಮಗಳ ಥ್ರೂ ಹಂಚ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಥ್ರೂ SCPTSP ವರ್ಕ್ಗಳು ಆ ಡಿಪಾರ್ಟ್ಮೆಂಟ್ ಥ್ರೂಗೆ ಕೂಡ ದುಡ್ಡು ಕೊಡ್ತಾರೆ. ಸರ್, ಹಣಗಳನ್ನು ಗ್ಯಾರಂಟಿಗೆ ಬಳಸ್ಕೊತಾರೆ ಅನ್ನೋದು ಅಲ್ಲ, ಬಳಸ್ಕೊಂಡಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳಬೇಕು? ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಎಲ್ಲ ಸೇರಿ ಅವರು ಒತ್ತಡ ಮಾಡಿದ್ದಾರೆ ಈಗ. ಸೊ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ಅದನ್ನು. ಸರ್, ಗ್ಯಾರಂಟಿಗೆ ಹಂಚಿಕೆ ಆದರೆ ಮತ್ತು ವರ್ಕ್ಗಳು ಸ್ವಲ್ಪ ತೊಗೊಂಡಿದ್ದೀರಿ. ನೋಡ್ರಿ, ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಾರಲ್ಲ, BJP ಏನು ಹೇಳ್ತಾರಲ್ಲ, SCPTSP ಪ್ರಾರಂಭ ಮಾಡಿದ್ರೆ ಯಾರು? ಹಾಂ, ನೀವು ಹಗಲೆಲ್ಲ ಬಂದ BJP ಹೇಳೋದು ನಮಗೆ ಕೇಳ್ತಾರಲ್ಲ, ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು SCPTSPಲಿ? 20 ರಾಜ್ಯಗಳಲ್ಲಿದ್ದಾರೆ, ಎಲ್ಲ SCPTSP ಇಂಪ್ಲಿಮೆಂಟ್ ಮಾಡಿದಾರೇನ್ರಿ BJP ಅವರು? ಹಾಂ, ಹ್ಯಾವ್ ದ ಗಾಟ್ ಇನ್ ಎ ಮಾರಲ್ ರೈಟ್ ಟು ಆಸ್ಕ್ ದಿಸ್ ಕ್ವಶನ್? 19 to 20 ಸ್ಟೇಟ್ಸ್ನಲ್ಲಿ BJP ಇದ್ದಾರೆ, ಎಲ್ಲ SCPTSP ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು. ನಾವು ತಂದ ಮೇಲೆ ಸುಮ್ಮನೆ ಏನೋ ಒಂದು ಹೇಳೋದು, ಸುಮ್ಮನೆ ನೋಡ್ರಿ ಇದು ಸ್ಟಾಪ್ ಮಾಡೋಕ್ಕೆ ಹೇಳ್ರಿ BJP ಅವ್ರಿಗೆ.
ಆಮೇಲೆ ನೀವು ಕೂಡ ಅವ್ರನ್ನ ಕೇಳಿ ಆ ಪ್ರಶ್ನೆ, ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು. ನಾವು ಕೇಳಿದ್ರೆ ಅಲ್ಲ ನೀವು ನನ್ನ ರಿಕ್ವೆಸ್ಟ್ ನಿಮಗೆ, ನೀವು ಅದನ್ನು ಕೇಳಿ ಫಸ್ಟು. ನಮ್ಮನ್ನು ಅಟ್ಯಾಕ್ ಮಾಡಿದ ತಕ್ಷಣ ನೀವು ಕೇಳಿ, ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಹೇಳ್ಬೇಕಲ್ಲ ಅವರು. 2018ರಿಂದ 23ವರೆಗೆ ಅವ್ರ ಅಧಿಕಾರ ಇತ್ತು, ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ ಜನಕ್ಕೆ ಬಹಿರಂಗವಾಗಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿ. ಇವತ್ತು ಇಡೀ ದೇಶದಲ್ಲಿ 20 ರಾಜ್ಯಗಳಲ್ಲಿ BJP ಇದೆ. ಎಲ್ಲಿ SCPT TSP ಕಾರ್ಯಕ್ರಮ ಮಾಡಿದ್ದಾರೆ? ಎಲ್ಲ ಮಾಡಿದಾರಾ? ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ಎಲ್ಲ ಮಾಡಿದಾರಾ? ಗುಜರಾತ್ 30-40 ವರ್ಷ ಅವರೇ ಆಳ್ತದೆ, ಎಲ್ಲ ಮಾಡಿದಾರಾ? MP ಎಲ್ಲಿ ಮಾಡಿದಾರಾ? ನೋಡ್ರಿ, ಅದೇ ಹೇಳೋದಲ್ಲ, ಯಾವ ರೆಫರೆನ್ಸು ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿರ್ತಾರೆ ಅದಕ್ಕೆ ಹೇಳಬೇಕು. ಈಗ ಅವ್ರಿಗೆ ಹೆಂಗೆ ಹೇಳಿರ್ತಾರೋ ನೀವು ನಮ್ಮನ್ನು ಕೇಳೋದು ನಾವು ಹೆಂಗೆ ಹೇಳೋದು? ನಾವು ಬೆಳಗ್ಗೆಲಿಂದ ನಾವು ಪ್ರವಾಸ ಮಾಡ್ತಿರ್ತೀವಿ. ಅವ್ರು ಯಾರು ರೆಫರೆನ್ಸಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ. ಸರ್, ಈಗ SCPT TSP ಹಣ 6 ನಿಗಮಗಳಿಗೆ ಹಂಚಿಕೆ ಆಗಿದೆ ಅಂತ. SCPT TSP ಹಣ ಕಾಮಗಾರಿಗೆ ಇರ್ತಕ್ಕಂಥ ದುಡ್ಡು 6 ನಿಗಮಗಳಿಗೆ ಹಂಚಿಕೆ ಆಗಿದೆ. ಅಲ್ಲ, ಆ ನಿಗಮಗಳಿಗೆ ಅಲ್ಲಿ ಏನು SC ST ಇರ್ತಾರೆ, ಆ ದುಡ್ಡುಗಳು ಅಲ್ಲಿ ಹಂಚಿರ್ಬೋದು. ಮತ್ತು ನಿಗಮಗಳ ಥ್ರೂ ಹಂಚ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಥ್ರೂ SCPT TSP ವರ್ಕ್ಗಳು ಆ ಡಿಪಾರ್ಟ್ಮೆಂಟ್ ಥ್ರೂಗೆ ಕೂಡ ದುಡ್ಡು ಕೊಡ್ತಾರೆ. ಸರ್, ಹಣಗಳನ್ನು ಗ್ಯಾರಂಟಿಗೇನು ಬಳಸ್ಕೊತಾರೆ ಅನ್ನೋಂಥ ಒಂದು ಆರೋಪ. ಅಲ್ಲ, ಬಳಸ್ಕೊಂಡಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳಬೇಕು? ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಎಲ್ಲ ಸೇರಿ ಅವರು ಒತ್ತಡ ಮಾಡಿದ್ದಾರೆ ಈಗ. ಸೊ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ಅದನ್ನು. ಸರ್, ಗ್ಯಾರಂಟಿಗೆ ಹಂಚಿಕೆ ಆದರೆ ಮತ್ತು ವರ್ಕ್ಗಳು ಸ್ವಲ್ಪ ತೊಗೊಂಡಿದ್ದೀರಿ. ನೋಡ್ರಿ, ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಾರಲ್ಲ, BJP ಏನು ಹೇಳ್ತಾರಲ್ಲ, SCPT TSP ಪ್ರಾರಂಭ ಮಾಡಿದ್ರೆ ಯಾರು? ಹಾಂ, ನೀವು ಹಗಲೆಲ್ಲ ಬಂದ BJP ಹೇಳೋದು ನಮಗೆ ಕೇಳ್ತಾರಲ್ಲ, ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು SCPT TSPಯಲ್ಲಿ? 20 ರಾಜ್ಯಗಳಲ್ಲಿ ಎಲ್ಲ SCPT TSP ಇಂಪ್ಲಿಮೆಂಟ್ ಮಾಡಿದಾರೇನ್ರಿ BJP ಅವರು? ಹಾಂ, ಹ್ಯಾವ್ ದು ಗಾಟ್ ಇನ್ ಮಾರಲ್ ರೈಟ್ ಟು ಆಸ್ಕ್ ದಿಸ್ ಕ್ವಶನ್? 19 to 20 ಸ್ಟೇಟ್ಸ್ನಲ್ಲಿ BJP ಇದ್ದಾರೆ, ಎಲ್ಲ SCPT TSP ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು. ನಾವು ತಂದ ಮೇಲೆ ಸುಮ್ಮನೆ ಏನೋ ಒಂದು ಹೇಳೋದು, ಸುಮ್ಮನೆ ನೋಡ್ರಿ, ಇದು ಸ್ಟಾಪ್ ಮಾಡಿ ಕೇಳ್ರಿ BJP ಅವ್ರಿಗೆ. ಆಮೇಲೆ ನೀವು ಕೂಡ ಅವ್ರನ್ನ ಕೇಳಿ ಆ ಪ್ರಶ್ನೆ, ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು. ನಾವು ಕೇಳಿದ್ರೆ ಅಲ್ಲ ನೀವು ನನ್ನ ರಿಕ್ವೆಸ್ಟ್ ನಿಮಗೆ, ನೀವು ಅದನ್ನು ಕೇಳಿ ಫಸ್ಟು. ನಮ್ಮನ್ನು ಅಟ್ಯಾಕ್ ಮಾಡಿದ ತಕ್ಷಣ ನೀವು ಕೇಳಿ, ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಹೇಳ್ಬೇಕಲ್ಲ ಅವರು. 2018ರಿಂದ 23ವರೆಗೆ ಅವ್ರ ಅಧಿಕಾರ ಇತ್ತು, ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ ಜನಕ್ಕೆ ಬಹಿರಂಗವಾಗಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿ. ಇವತ್ತು ಇಡೀ ದೇಶದಲ್ಲಿ 20 ರಾಜ್ಯಗಳಲ್ಲಿ BJP ಇದೆ. ಎಲ್ಲಿ SCPT TSP ಕಾರ್ಯಕ್ರಮ ಮಾಡಿದ್ದಾರೆ? ಎಲ್ಲ ಮಾಡಿದಾರಾ? ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ಎಲ್ಲ ಮಾಡಿದಾರಾ? ಗುಜರಾತ್ 30-40 ವರ್ಷ ಅವರೇ ಆಳ್ತದೆ, ಎಲ್ಲ ಮಾಡಿದಾರಾ? MP ಎಲ್ಲಿ ಮಾಡಿದಾರಾ? ನೋಡ್ರಿ, ಅದೇ ಹೇಳೋದಲ್ಲ, ಯಾವ ರೆಫರೆನ್ಸು ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿರ್ತಾರೆ ಅದಕ್ಕೆ ಹೇಳಬೇಕು. ಈಗ ಅವ್ರಿಗೆ ಹೆಂಗೆ ಹೇಳಿರ್ತಾರೋ ನೀವು ನಮ್ಮನ್ನು ಕೇಳೋದು ನಾವು ಹೆಂಗೆ ಹೇಳೋದು? ನಾವು ಬೆಳಗ್ಗೆಲಿಂದ ನಾವು ಪ್ರವಾಸ ಮಾಡ್ತಿರ್ತೀವಿ. ಅವ್ರು ಯಾರು ರೆಫರೆನ್ಸಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳಿ. ಸರ್, ಈಗ SCPT TSP ಹಣ 6 ನಿಗಮಗಳಿಗೆ ಹಂಚಿಕೆ ಆಗಿದೆ ಅಂತ. SCPT TSP ಹಣ ಕಾಮಗಾರಿಗೆ ಇರ್ತಕ್ಕಂಥ ದುಡ್ಡು 6 ನಿಗಮಗಳಿಗೆ ಹಂಚಿಕೆ ಆಗಿದೆ. ಅಲ್ಲ, ಆ ನಿಗಮಗಳಿಗೆ ಅಲ್ಲಿ ಏನು SC ST ಇರ್ತಾರೆ, ಆ ದುಡ್ಡುಗಳು ಅಲ್ಲಿ ಹಂಚಿರ್ಬೋದು. ಮತ್ತು ನಿಗಮಗಳ ಥ್ರೂ ಹಂಚ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಥ್ರೂ SCPT TSP ವರ್ಕ್ಗಳು ಆ ಡಿಪಾರ್ಟ್ಮೆಂಟ್ ಥ್ರೂಗೆ ಕೂಡ ದುಡ್ಡು ಕೊಡ್ತಾರೆ. ಸರ್, ಹಣಗಳನ್ನು ಗ್ಯಾರಂಟಿಗೇನು ಬಳಸ್ಕೊತಾರೆ ಅನ್ನೋಂಥ ಒಂದು ಆರೋಪ. ಅಲ್ಲ, ಬಳಸ್ಕೊಂಡಿರ್ತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳಬೇಕು? ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಎಲ್ಲ ಸೇರಿ ಅವರು ಒತ್ತಡ ಮಾಡಿದ್ದಾರೆ ಈಗ. ಸೊ ಮುಖ್ಯಮಂತ್ರಿಯವರು ತೀರ್ಮಾನ ಮಾಡ್ತಾರೆ ಅದನ್ನು. ಸರ್, ಗ್ಯಾರಂಟಿಗೆ ಹಂಚಿಕೆ ಆದರೆ ಮತ್ತು ವರ್ಕ್ಗಳು ಸ್ವಲ್ಪ ತೊಗೊಂಡಿದ್ದೀರಿ. ನೋಡ್ರಿ, ನೀವು ಈ ಗ್ಯಾರಂಟಿಗಳ ಬಗ್ಗೆ ಇವತ್ತೇನು ಮಾತನಾಡ್ತಾರಲ್ಲ, BJP ಏನು ಹೇಳ್ತಾರಲ್ಲ, SCPT TSP ಪ್ರಾರಂಭ ಮಾಡಿದ್ರೆ ಯಾರು? ಹಾಂ, ನೀವು ಹಗಲೆಲ್ಲ ಬಂದ BJP ಹೇಳೋದು ನಮಗೆ ಕೇಳ್ತಾರಲ್ಲ, ಅವ್ರ ಕಾಲದಾಗ ಎಷ್ಟು ಕೊಟ್ಟಿದ್ದಾರೆ ದುಡ್ಡು SCPT TSPಯಲ್ಲಿ? 20 ರಾಜ್ಯಗಳಲ್ಲಿ ಎಲ್ಲ SCPT TSP ಇಂಪ್ಲಿಮೆಂಟ್ ಮಾಡಿದಾರೇನ್ರಿ BJP ಅವರು? ಹಾಂ, ಹ್ಯಾವ್ ದು ಗಾಟ್ ಇನ್ ಮಾರಲ್ ರೈಟ್ ಟು ಆಸ್ಕ್ ದಿಸ್ ಕ್ವಶನ್? 19 to 20 ಸ್ಟೇಟ್ಸ್ನಲ್ಲಿ BJP ಇದ್ದಾರೆ, ಎಲ್ಲ SCPT TSP ಕಾರ್ಯಕ್ರಮ ಅನುಷ್ಠಾನಕ್ಕೆ ತಂದಿದ್ದಾರೆ ಅವರು. ನಾವು ತಂದ ಮೇಲೆ ಸುಮ್ಮನೆ ಏನೋ ಒಂದು ಹೇಳೋದು, ಸುಮ್ಮನೆ ನೋಡ್ರಿ, ಇದು ಸ್ಟಾಪ್ ಮಾಡಿ ಕೇಳ್ರಿ BJP ಅವ್ರಿಗೆ. ಆಮೇಲೆ ನೀವು ಕೂಡ ಅವ್ರನ್ನ ಕೇಳಿ ಆ ಪ್ರಶ್ನೆ, ಅವ್ರ ಕಾಲದಲ್ಲಿ ಎಷ್ಟು ಖರ್ಚಾಗಿದೆ ಕೇಳಿ ಹೇಳ್ಬೇಕಲ್ಲ ನೀವು. ನಾವು ಕೇಳಿದ್ರೆ ಅಲ್ಲ, ನೀವು ನನ್ನ ರಿಕ್ವೆಸ್ಟ್ ನಿಮಗೆ, ನೀವು ಅದನ್ನು ಕೇಳಿ ಫಸ್ಟು. ನಮ್ಮನ್ನು ಅಟ್ಯಾಕ್ ಮಾಡಿದ ತಕ್ಷಣ ನೀವು ಕೇಳಿ, ಸರ್ ನಿಮ್ಮ ಕಾಲದಲ್ಲಿ ಎಷ್ಟು ಖರ್ಚು ಮಾಡಿದ್ದೀರಿ ಹೇಳ್ಬೇಕಲ್ಲ ಅವರು. 2018ರಿಂದ 23ವರೆಗೆ ಅವ್ರ ಅಧಿಕಾರ ಇತ್ತು, ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ವಾ ಜನಕ್ಕೆ ಬಹಿರಂಗವಾಗಿ. ಅದ್ರ ಬಗ್ಗೆ ಚರ್ಚೆ ಮಾಡಿ ಕೇಳಿ. ಇವತ್ತು ಇಡೀ ದೇಶದಲ್ಲಿ 20 ರಾಜ್ಯಗಳಲ್ಲಿ BJP ಇದೆ. ಎಲ್ಲಿ SCPT TSP ಕಾರ್ಯಕ್ರಮ ಮಾಡಿದ್ದಾರೆ? ಎಲ್ಲ ಮಾಡಿದಾರಾ? ರಾಜಸ್ಥಾನಲ್ಲಿ, ಗುಜರಾತ್ನಲ್ಲಿ ಎಲ್ಲ ಮಾಡಿದಾರಾ? ಗುಜರಾತ್ 30-40 ವರ್ಷ ಅವರೇ ಆಳ್ತದೆ, ಎಲ್ಲ ಮಾಡಿದಾರಾ? MP ಎಲ್ಲಿ ಮಾಡಿದಾರಾ?